ಶರಣಯ್ಯಪ್ಪ ಸ್ವಾಮಿ ಶರಣಯ್ಯಪ್ಪ ಸ್ನೇಹಿತರೆ. ಸ್ವಾಮಿ ಯೂಟ್ಯೂಬ್ ಬಗ್ಗೆ ಯಾವ ಥರ ಮಾತಾಡೋದು ಗೊತ್ತಾಗೋದಿಲ್ಲ, ಯಾಕಂದರೆ ನಾವು ಜಾಸ್ತಿ ಮಾತಾಡೋದಿಲ್ಲ, ಮನೆ ಮಾತಾಡ್ತಾ ಸ್ವಾಮಿ. ಈಗಾಗಲೇ ನಾವೀಗ ಕಮಲಶಿಲೆ ಹೋಗ್ತಿದ್ದೇವೆ. ಫಸ್ಟ್ ನಮ್ಮ ಯಾವುದು ಗುಹೆ ಇದೆ ನೋಡಿ, ಅದು ನೋಡ್ಲಿಕ್ಕಂತ ಹೋಗ್ತಿದ್ದೆ. ಸ್ವಲ್ಪ ದೂರದಲ್ಲಿದೆ, ನೋಡ್ಕೊಂಡು ಬರುವ ಸ್ನೇಹಿತರೆ. ಸ್ವಾಮಿ ಶರಣಯ್ಯಪ್ಪ ಸ್ವಾಮಿ ಶರಣಯ್ಯಪ್ಪ. ರೂಟ್ ಉಲ್ಟಾ ಬಂತಲ್ಲ ಇವತ್ತೆ. ಫಸ್ಟ್ ಇಲ್ಲಿಂದ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಹಂಗೆ ಸನ್ನಿಧಾನ ಕಡೆ ಹೋಗಬೇಕು ಅಲ್ಲ ಸ್ವಾಮಿ. ಯಾಕಂದರೆ ಸ್ವಲ್ಪ ರೂಟ್ ಮಿಸ್ ಆಯ್ತು ಅಂತಂದರೆ ನಾವು ಡೈರೆಕ್ಟ್ ಇಲ್ಲಿಂದ ಬೈಂದೂರು ಹೆಮ್ಮಾಡೆ ಮಾರ್ಗವಾಗಿ ಇಲ್ಲೇ ಬಾಣಕಟ್ಟೆ ಹೋಗಿ ಬಾಣಕಟ್ಟೆಯಿಂದ ಯಾವುದು ಆದ್ರಿ ದೇವಸ್ಥಾನಕ್ಕೆ ಶನೇಶ್ವರ ದೇವಸ್ಥಾನಕ್ಕೆ ಲೊಕೇಶನ್ ಹೊಡ್ತೀವಿ. ಲೊಕೇಶನ್ ಯಾಕೋ ಬಂತು, ಹೊಸ ಎಕ್ಸ್ಪೀರಿಯನ್ಸ್ ನೋಡಿ. ಈಗ ವಾಪಸ್ ನಾವು ಆದ್ರಿಂದ ಬರುವಾಗ ಹೊಳೆಯಿಂದ ನಂತರ ಸಿದ್ದಾಪುರ ರೋಟಿಗೆ ಹೋಗ್ತಿದ್ದೇವೆ. ಸ್ವಾಮಿ ಸಿಕ್ಕಾಪಟ್ಟೆ ಸ್ಪೀಡಾಗಿದೆ ಸ್ವಾಮಿ. ನೋಡಿ ಸ್ವಾಮಿ, ಇಷ್ಟು ಸಣ್ಣ ರೋಡಾಗಿ ಹ್ಯಾಂಗ್ ಆಗ್ತದೆ ಗಣಿ ಬಸ್. ಕುಂದಾಪುರ ಗಾಡಿ ಅದು KSRTC. ಇಲ್ಲೇ ಎಲ್ಲೋ ಹತ್ತಿರ ಬರುವಾಗೆ ಕಾಣ್ತಾ ಉಂಟು ನೋಡು. ಲಾಸ್ಟ್ ಟೈಮ್ ಬಂದಿದ್ದೆ ನಾನು. ಇವನ್ ಬೋರ್ಡ್ ಇಲ್ಲಲ್ಲ, ಗಾಡಿಯಲ್ಲಿ ಇತ್ತು ನೋಡಿ. ಸ್ವಲ್ಪ ಹಾಗೆ ಹೋಗಲಿ. ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಗಾಡಿ ಹೋಗಿ ಆದಿಸ್ಥಳ ಗುಹಾಲಯ ಗಮನಿಸಿದೆ. ಸುಪಾರ್ಶ್ವ ಗುಹಾಲಯ ಮುಂದೆ ದೇವರ ಸ್ಥಳ. ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ. ಆದಿಸ್ಥಳ ಗುಹಾಲಯ ಪ್ರವೇಶ ದ್ವಾರ. ಬನ್ನಿ ಹಪ್ಪ. ಸ್ವಾಮಿ ಶರಣಂ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ. ಸ್ವಾಮಿ ಶರಣ. ಮಾಡಿದೆ ಸ್ವಾಮಿ, ಆಯ್ತಾ. ಓಂ ಸ್ವಾಮಿ ಶರಣ. ಸ್ವಾಮಿ ಶರಣ. ಬನ್ನಿ ಯಪ್ಪ. ಕಾಲಭೈರವ ಸಿದ್ದೇಶ್ವರ ದೇವಸ್ಥಾನ, ಕುಪ್ಪಿ ಗುಹಾಲಯ. ಸ್ವಾಮಿ ಶರಣ. ತುಂಬ ದೂರದಲ್ಲಿತ್ತು ಸ್ವಾಮಿ. ನಾವು ಕೈ ಮುಕ್ಕೊಂಡು ನಾವು ಎಷ್ಟು ಮುಂದೆ ಹೊತ್ತು ಅಷ್ಟು ಹೋಯ್ಬಪ್ಪ. ಸ್ವಾಮಿ ಶರಣಂ ಸ್ವಾಮಿ ಶರಣಂ. ಅಯ್ಯಪ್ಪ. ಓಂ ಸ್ವಾಮಿ. ಹೇಗಿದೆ ಸ್ವಾಮಿ? ಹೇಗಿದೆ ನೋಡಿ ಸ್ವಾಮಿ. ಪಾರ್ಶ್ವ ಗುಹಾಲಯ. ಸ್ವಾಮಿ ಫುಲ್ ನೋಡಿ. ಪಾರ್ಶ್ವಗುಹಾಲಯ ಆಗಿದೆ ಕಣೆ. ಒಳಗಿದ್ರೆ ಕರ್ಕೊಂಡೋಗಿರ ಸ್ವಾಮಿ. ಸ್ವಾಮಿ ಶರಣಯ್ಯಪ್ಪ. ಹೋ ಸ್ವಾಮಿ. ಸ್ವಾಮಿ ಶರಣಯ್ಯಪ್ಪ. ಅಯ್ಯಪ್ಪ ಗ್ರಾಂಡೇಶ್ವರ. ಓಂ ಸ್ವಾಮಿ ಶರಣಂ. ಮುಂದೋಗಿ ಮುಂದೋಗಿ ಎಲ್ಲರಿಗೂ ಜಾಗ ಕೊಡಿ. ದೇವ್ರ ಮಹಿಮೆ ಕಥೆ ಹೇಳ್ತಾನೆ, ಕೇಳಿಸ್ಕೊಳ್ಳಿ. ಅಣ್ಣ ಅಲ್ಲೇ ಇದೆ ಅಣ್ಣ. ಅಕ್ಕ ಬೇಗ ಅಕ್ಕ. ಸ್ವಾಮಿ ಶರಣಯ್ಯಪ್ಪ. ಅಯ್ಯಪ್ಪ ತೀರ್ಥ ಕುಡ್ಕೊಂಡು ಆಚೆಂದ ಬನ್ನಿ. ಅಲ್ಲೇ ದಾರಿ ಇದೆ ನೋಡಿ. ಅಯ್ಯಪ್ಪ ಅಲ್ಲೇ ದಾರಿ ಇದೆ ನೋಡಿ. ತೀರ್ಥ ಕುಡ್ಕೊಂಡು ಆಚೆಂದ ಹೋಗಿ. ಇಲ್ಲಿ ಆ ಲೇಡೀಸ್ ಬರಲಿ. ಅಯ್ಯಪ್ಪ ಇವ್ರು ಬಂದು ಕೂಡ ಹೋಗಿ ಬನ್ನಿ. ಆಯ್ತು ಸ್ವಾಮಿ. ಕಥೆ ಮೇಲೆ ಹೇಳ್ತೇನೆ. ಟೈಮ್ ಆಯ್ತು. ಓಕೆ ಸ್ವಾಮಿ. ಅದು ದೇವ್ರ ಮತ್ತೆ ನೋಡಿ, ಬರುವಾಗ ನೋಡಿ. ಓಕೆ ಸ್ವಾಮಿ. ಇಲ್ಲಿ ಬನ್ನಿ. ಫ್ರಾಕ್ ಹಾಕಕ್ಕ ಮಕ್ಕಳು ಹೋಗಿ ನಡುಕತ್ತವಕ್ಕೆ. ಇದು ಮದಿಮನಿಗೆಲ್ಲ ಹಾಕಿ ಕಳಿಸ ಲಾಯ್ಕಂತ. ಅಲ್ಲೇ ನಿಲ್ಲಿ ಅಯ್ಯಪ್ಪ. ಹೋಗಿ ಮಗಳೇ, ಹಂಗೆ ಹೇಳ್ಕೊ ಮಗಳೇ. ಒಂದು ಕೈಯಲ್ಲಿ ಹಂಗೆ ಹೇಳ್ಕೊ ಮಗಳೇ.
ಅಯ್ಯಪ್ಪ ಆಚೆಯಿಂದ ಬನ್ನಿ, ಅಯ್ಯಪ್ಪ ಆಚೆಯಿಂದ ಬನ್ನಿ. ಅಲ್ಲಿ ದಾರಿ ಇದೆ ನೋಡಿ, ಎಮರ್ಜೆನ್ಸಿ ಎಕ್ಸಿಟ್ ಇದೆ ನೋಡಿ ಆಚೆಯಿಂದ. ಮಮ್ಮಿ ಅಲ್ಲೋಗಿ ಮಮ್ಮಿ ಅಲ್ಲೋಗಿ ಮಮ್ಮಿ ಅಲ್ಲೋಗಿ, ಆಚೆಯಿಂದ ಬನ್ನಿ, ನಾನು ಹೇಳ್ತೇನೆ ನಿಮಗೆ ಈಸಿ. ಬನ್ನಿ ಸ್ವಾಮಿಯಪ್ಪ, ಬನ್ನಿ ಸ್ವಾಮಿ ಶರಣಂ. ಸ್ವಾಮಿ ಶರಣಯ್ಯಪ್ಪ. ಎಲ್ಲ ದೇವರಿಂದ ಬೇಡ್ಕೊಳ್ಳಿ, ಇನ್ನು 1/4 ಗಂಟೆ ಟೈಮ್ ಇದೆ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಒಂದು ನಿಮಿಷ ಸ್ವಾಮಿ ಅಯ್ಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಬನ್ನಿ, ಮಂಜು ಸ್ವಾಮಿ ಬನ್ನಿ ಹೋಗಿರಲಿ ಸ್ವಾಮಿ. ಏಟ್ ಆನ್ ಮಾಡ್ಕೊಳ್ಳಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಂ. ಓಂ ಸ್ವಾಮಿ ಶರಣಯ್ಯಪ್ಪ. ತೀರ್ಥ ಹಾಂ ಬಂದಿದ್ದು ತೀರ್ಥ ಪ್ರೋಕ್ಷಣೆ ಮಾಡ್ಕೊಂಬ ಸ್ವಾಮಿ. ಬರ ತೀರ್ಥ ಪ್ರೋಕ್ಷಣೆ ಮುಂದೆ ಬರೋ. ಇಲ್ಲ ಹೋಗ್ಬೋದು, ಇದು ಎಮರ್ಜೆನ್ಸಿ ನೋಡಿ ಆಚೆಗೆ ಹೋಗ್ಲಿಕ್ಕೆ ಸ್ವಾಮಿ. ಇದು ಇಲ್ಲ ಹೋಗ್ಬೋದು, ಹಂಗೇನಿಲ್ಲ. ಹಾಂ ಬರಲಿ ಸ್ವಾಮಿ. ಬತ್ರೆ ಕೇಳಿ ಸ್ವಾಮಿಯರ ಹತ್ರ. ಸ್ವಾಮಿಯರ ಬತ್ರ್ಯಾ ಅಯ್ಯಪ್ಪ? ಅಯ್ಯಪ್ಪ ಬತ್ರ್ಯಾ? ಹಾಂ ಬನ್ನಿ ಅಯ್ಯಪ್ಪ ಬನ್ನಿ. ಹಾಂ ಹಾಂ ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣಯ್ಯಪ್ಪ. ಶ್ರೀಧರ್ ಸ್ವಾಮಿ ಇದ್ರಲ್ಲ, ಅವ್ರು ಇಲ್ಲಿ ತಪಸ್ ಮಾಡಿದ್ರಂತೆ ಸ್ವಾಮಿ ಮುಂಚೆ. ಓಂ ಸ್ವಾಮಿ ಶರಣಯ್ಯಪ್ಪ. ಓ ನೀರಿದೆ ಸ್ವಾಮಿ, ಯಾರ್ದ ಫುಲ್ ನೀರು ನೋಡಿ ಸ್ವಾಮಿ ಅಯ್ಯಪ್ಪ. ಒಂದು ಬ್ಯಾಡ್ ಅಂದಿಕ್ಕಲ್ಲ ಸ್ವಾಮಿ, ಫುಲ್ ನೀರಿದೆ, ತುಂಬಿಕೊಂಡಿದೆ. ಮುಂದೆ ಕಾತಿಲ್ಲ. ಲಾಸ್ಟ್ ಟೈಮಲ್ಲಿ ನಾವು ಮುಂದೆ ಹೋಯ್ತು. ಇಲ್ಲ ಸ್ವಾಮಿ ಈಗ ಇದೆಲ್ಲ ಬಾವಲಿ ನೋಡಿ ಸ್ವಾಮಿ. ಈಗ ನೋಡಿ ಬಾವಲಿ, ಫುಲ್ಲು ಬಾವಲಿ ನೋಡಿ, ಅದೆಷ್ಟೇ ಅಲ್ಲ ಫುಲ್ ರಾಶಿ ಇದೆ ಬಾವಲಿ. ಸ್ವಾಮಿ ಶರಣಯ್ಯಪ್ಪ. ಓಂ ಹಾಪತ್ತದೆ ಸ್ವಾಮಿ. ಒಂದು ನಿಮಿಷ ನೋಡಿ, ಮುಂದೆ ಹೋಗೋ ಬೇಡಲ್ಲ, ಊರು ಹಾಪ ಆಗಿ. ಸ್ವಾಮಿ ಶರಣ. ಮೊಬೈಲ್ ಆಫ್ ಮಾಡಿತ್ತಲ್ಲ, ಫುಲ್ ಎಂತ ಇಲ್ಲಯ್ಯಪ್ಪ, ಹತ್ತರ ಒಂದು ಯಾವುದೇ ಮ್ಯಾಲಿಂದ ಸೌಂಡ್ ಗಿಂಡ್ ಎಂತ ಇಲ್ಲ ಯಪ್ಪ, ಆ ಥರ. ಸ್ವಾಮಿ ಶರಣ. ಸ್ವಾಮಿ ಶರಣಯ್ಯಪ್ಪ. ಹೋಗು ಸ್ವಾಮಿ, ಹೋಗ್ಬಿಟ್ಟು ಇಟ್ಟು ತೋರುತ್ತೆ. ಓಂ ಇದರಿಗೆ ಅಪ್ಪ ಮೇಲೆ ರಂಗರು ಬಂದಿತ್ತಲ್ಲ. ಸ್ವಾಮಿ ಶರಣಂ. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಸ್ವಾಮಿ ಶರಣಂ. ಅಯ್ಯಪ್ಪ ಶರಣಂ. ಬಂತು ಸ್ವಾಮಿ ಶರಣಯ್ಯಪ್ಪ. ಸ್ವಾಮಿ ಶರಣಪ್ಪ. ಓಂ ಸ್ವಾಮಿ. ಸ್ವಾಮಿ ಶರಣಯ್ಯಪ್ಪ. ಸರ್ ಬನ್ನಿ, ಒಳಗಡೆ ಬನ್ನಿ. ಹಂಗೆ ಫುಲ್ ನೀರಿದೆ, ಮತ್ತು ಮುಂದೆ ಕಾತಿಲ್ಲ. ಸ್ವಲ್ಪ ನೀರು ಅಲ್ಲ, ಇಲ್ಲಿ ಅಲ್ಲಿರೋ ಹೋಗ್ಬೋದು. ಬನ್ನಿ. ಎಲ್ಲರೂ ಮುಂದೆ ನೀರಿದೆ, ಮುಂದೆ ಬನ್ನಿ. ಹೋಗ್ಬೋದು, ಅಲ್ಲಿರೋ ಹೋಗ್ಬೋದು. ಹಂಗೆ ತೀರ್ಥ ಇದು ಮಾಡಿ ಪ್ರೋತ್ಸಾಹ ಮಾಡಿ. ಓಂ ಸ್ವಾಮಿ ಶರಣ. ನೋಡಿ ಇದು ನೋಡಿ, ಲೆಫ್ಟ್ ಸೈಡ್ ಎಡದ ಸೈಡಿಂದ ಮೊದಲನೇದು ಮಹಾಕಾಳಿ, ಎರಡನೇದು ಮಹಾಲಕ್ಷ್ಮಿ, ಮೂರನೇದು ಮಹಾ ಸರಸ್ವತಿ, ಲಾಸ್ಟ್ ಇರುವಂಥದ್ದು ವೀರಭದ್ರ. ಮೂರು ಸಹ ಉದ್ಭವ ಸ್ವಾಭಾವಿಕ. ನೀವು ವೈಷ್ಣೋದೇವಿ ನೋಡಿರ್ಬೋದು, ಕೇಳಿರ್ಬೋದು. ಸೇಮ್ ಅದೇ ರೀತಿಯಲ್ಲಿ ಇಲ್ಲಿ ಸಿಗುವಂಥದ್ದು. ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಆದಿ ಸ್ಥಳ ಉದ್ಭವಲಿಂಗ, ಕಾಳಿ, ಲಕ್ಷ್ಮಿ, ಸರಸ್ವತಿ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೊಂದು ಇಂಡಿಯಾದಲ್ಲಿ. ಉಳಿದಿರುವಂಥದ್ದು ಕಟೀಲ್ ದೇವಸ್ಥಾನ, ಮಂದಾರ್ತಿ, ಸೌಕೂರು, ಬಪ್ಪನಾಡು ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದರ ಅಕ್ಕ ತಂಗಿ ಅಂತ ಕರೆಯುವಂಥದ್ದು. ಕಾಳಿ, ಲಕ್ಷ್ಮಿ, ಸರಸ್ವತಿ ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತ ಲಿಂಗ ಉದ್ಭವ. ಆ ಟೈಮಲ್ಲಿ
ಬ್ರಹ್ಮ ವಿಷ್ಣು ಮಹೇಶ್ವರ ಐಕ್ಯ ಆಗಿರುವಂಥದ್ದು. ಅದನ್ನು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿದ ಹೆಸರು ಬಂದಿರುವಂಥದ್ದು. ಅಮ್ಮನವ್ರದಲ್ಲಿ ದೇವಸ್ಥಾನ ದೇವಿ ನೋಡಿದ್ರಲ್ಲ, ಅಲ್ಲಿ ಸಹ ಉದ್ಭವನೆ ಲಿಂಗರೂಪಿಣಿ ಅಂತ ಕರೆಯುವಂಥದ್ದು. ಕಮಲ ಶಿಲೆ ಕಮಲದಷ್ಟು ನುಣುಪು ಲಿಂಗ, ಸಾಫ್ಟ್ನೆಸ್, ಲಿಂಗಗಳು ಉದ್ಭವ ಆದ್ರಿಂದ ಶಿಲೆಗಳಿರೋದ್ರಿಂದ ಕಮಲ ಶಿಲೆ ಅಂತ ಊರಿನ ಹೆಸರು ಬಂದಿರುವಂಥದ್ದು. ಆಯ್ತಾ, 3 ಸಹ ಉದ್ಭವ. ಯಕ್ಷಗಾನ ಮೇಳೆಲ್ಲ ಮೊದಲನೇದಾಗಿ ಇಲ್ಲೇ ಗೆಜ್ಜೆ ಕಟ್ಟಿ ಕುಣಿದು ಮತ್ತು ಹೊರಗಡೆ ಹೋಗಿ ಮಾಡುವಂಥದ್ದು. ಮೂಲ ಸ್ಥಾನ ಆದಿ ಸ್ಥಳ ಅದರಿಂದ. ಯಾಕೆ ಬಂತ ಹೆಸರು ಕಮಲ ಶಿಲೆ? ಕಮಲದಷ್ಟು ನುಣುಪು ಲಿಂಗ, ಶಿಲೆಗಳು ಉದ್ಭವ ಇದೆಯಲ್ಲ, ನೋಡ್ಕೊಳ್ಳಿ. ಬರೀಯಪ್ಪ ಸ್ವಾಮಿ ಹಾಪರ ಮುಂದೆ ಹಾಂ ನಮ್ದಾಯ್ತು. ಸ್ವಾಮಿ ಶರಣ, ಸ್ವಾಮಿ ಶರಣ. ಹಾಂ ಸ್ವಾಮಿ ಶರಣ. ಪ್ರಕೃತಿದತ್ತವಾಗಿ ಬಂದಿರೋ ಮರಗಳು, ಒಂದು ದೇವ್ರ ಕೆಳಗಡೆ ಬಿಟ್ಟಿಲ್ಲ. ಇದೆಲ್ಲ ಪ್ರಕೃತಿದತ್ತವಾಗಿಯೇ ಬಂದು. ಇಲ್ಲಿ ನೋಡಿ, ಒಂದು ಹಾವಿನ ಹೆಡೆ ಥರ ಇದೆ, ದೇವ್ರ ಕೆಳಗಡೆ ದೇವ್ರು ಬಿಟ್ಟಿಲ್ಲ. ಇಲ್ಲಿ ಎಲ್ಲ ನಾವು ನೋಡ್ಕೊಂಡು ಬಂದಿರೋದು. ನಿಮ್ಮೆಲ್ಲರಿಗೂ ಒಳ್ಳೆಯದ. ಜೈ ಶ್ರೀ. ಹೋಗಿ ಬಂದು ಇದು ಮಾಡೋದಿಲ್ಲ ಅಯ್ಯಪ್ಪ. ಪ್ರಥಮವಾಗಿ ಕಾಲಭೈರವ ಪ್ರಖ್ಯಾತೀಶ್ವರ ಪ್ರತಿಷ್ಠಾಪನೆ ದೈವ ನಿರ್ಮಿತವಾಗಿ ಬಂದಿರೋದು. ಮತ್ತು ತಾಯಿ ಲಕ್ಷ್ಮೀ ಸರಸ್ವತಿ ಕಾಳಿ ಜಮ್ಮು ಕಟ್ಟಡದಲ್ಲಿ ಆಗಿದೆ. ಅದೇ ಥರ ತಾಯಿ ಭೂಮಿಯಿಂದ ಬಂದಿದ್ದಾಳೆ. ಕೆಳಗಡೆ ಸರ್ಪ ತೀರ್ಥ, ಈ ತೀರ್ಥ ಕಮಲಶಿಲೆ ತಾಯಿ ಹತ್ರ ಹೋಗಿ ಅಮ್ಮನ ಪವಾಡ ಮಾಡುತ್ತೆ. ಅರ್ಧ ದೇವಸ್ಥಾನ ಮುಳುಗೋಗುತ್ತೆ. ಮೇಲೆ ಎಷ್ಟು ಮರ ಇದೆ, ಒಂದು ಬೇರು ದೇವ್ರ ಕೆಳಗಡೆ ಬಿಟ್ಟಿಲ್ಲ. ಹುತ್ತ ಕಾಣ್ತಿದೆ, ಹುತ್ತದ ಕೆಳಗಡೆ ತಾಯಿ ಇದ್ದಾಳೆ. ಇಲ್ಲೊಂದು ಮರ ಇದೆ, ಸರ್ಪದ ಎಡೆ ರೂಪದಲ್ಲಿ ಕಾಣ್ತುತ್ತೆ. ನಮ್ಮ ಮಕ್ಕಳು ಹೋಗ್ತಾ ಇದೆ ನೋಡಿ, ವಾಪಸ್ ತಿರುಗಿ ನೋಡಬೇಕು. ಮತ್ತು ಇಲ್ಲಿ ಅಗ್ನಿಕುಂಡದಲ್ಲಿ 365 ಜನ ಬೆಂಕಿ ಹರಿಬೇಕು. ಇದು ಇವತ್ತು ಸತ್ಯ ಇದೆ. ದೇವ್ರ ಹುಲಿ ಎಲ್ಲ ಬಂದು ಕಡೆ ಕಾಸ್ಕೊಳ್ಳುತ್ತೆ ಅಂತ ವಾಡಿಕೆ. ಇದು ನಮ್ಮ ಪರಂಪರೆ, ನಾವು ಮಾಡ್ಕೊಂಡು ಬಂದಿರೋದು. ಮತ್ತು ಕೂಡ್ರ ಕಷ್ಟ, ಒಳಗಡೆ ಟಾರ್ಚ್ ಎಲ್ಲ ಆಫ್ ಮಾಡ್ತೀವಿ. ಕಣ್ಣೆಷ್ಟು ಮುಖ್ಯ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ತೀರ್ಥ ಹೋಗಿ ಅಮ್ಮನ ವರ್ಷಕ್ಕೊಂದ್ಸಲ ಪಾದ ತೊಡಬೇಕು ಜೂಲಲ್ಲಿ. ಇದೆಲ್ಲ ನಾವು ಮಾಡ್ಕೊಂಡು ಬಂದಿರೋದು. ಸ್ವಾಮಿ ಮತ್ತೆ ಸಂಡೆ ಬರ್ತಾರೆ, ಸಹಾಯ ಮಾಡ್ತಾರೆ. ನಮ್ಮ ಪೂಜೆ ಮೊದಲೇ ಹುಲಿ ಬರುತ್ತಂತ ಇದೆ, ನಡೀತಾ ಇದೆ. ಹೌದಾ? ಸತ್ಯ ಇದೆ. ಲಾಸ್ಟ್ ಟೈಮ್ ಲೈವ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಅಲ್ಲಿ ಪೇಜ್ ಇದೆ, ತಗೊಳ್ಳಿ. ಸುರಂಗ ಮಾರ್ಗನ ಅಯ್ಯೋ ಇದಾಗಿದೆ. ಈಚಿಂದ ನೋಡಿ, ಈಚೆ ಬನ್ನಿ. ಹೆಡೆ ಬಿದ್ದಿದೆ ನೋಡಿ ಮರ. ಈಚಿಂದ ಬನ್ನಿ, ಈಚೆಯಿಂದ ನೋಡಿ. ಈಗ ನೋಡಿ ಫುಲ್ ಹೆಡೆ ಬಿತ್ತಾ ಇತ್ತು ನೋಡಿ. ಸರ್ಪ ಬರ್ತದಾ? ನೋಡಿ ಈ ಆ್ಯಂಗಲಲ್ಲಿ ಬನ್ನಿ. ನೋಡಿ ಕೈ ನೋಡಿ, ಕೈ ಆ್ಯಂಗಲ್ ಇದೆ ನೋಡಿ, ಹಿಂಗಿದೆ. ಗೊತ್ತಾಯ್ತಾ? ಇದೆ. ನೋಡಪ್ಪ ಸ್ವಾಮಿ, ಕಮಲಶಿಲೆಯ ಆದಿಸ್ಥಳದ ಒಂದು ಗುಹಾಲಯ ನೋಡ್ಕೊ ಬಂದ್ವಿ ಸ್ವಾಮಿ. ಅದೇ ರೀತಿ ಈ ಸಣ್ಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ವಾಮಿ.